ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೀನಿ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಮತ್ತಾಯ 11ನೇ ಅಧ್ಯಾಯ 28ನೇ ವಚನ. ಇಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೇನು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನಮಗೆ ಎಷ್ಟೊಂದು ಪ್ರೀತಿಯಿಂದ ನಮಗೆ ನಮ್ಮ ಕಷ್ಟ ಸುಖ ನೋಡೋದು ಯಾರು? ದೇವರೇ. ಇಲ್ಲೇ ಕಷ್ಟಪಡುವವರೇ, ನಾವೆಲ್ಲ ಈ ಕಷ್ಟ ಆಗಲಿ, ನಮ್ಮ ಹೊರೆಗಳಲ್ಲಿ, ನಮ್ಮ ಪಾಪದ ಹೊರೆಗಳಲ್ಲಿ ನಮಗೆ ಯಾವುದೇ ಕಷ್ಟದ ಭಾರವಾಗಿ ನಾವು ಯಾರ ಮುಂದೆ ಹೊತ್ಕೊಂಡು ನಾವು ದೇವರ ಮುಂದೆ ಒಯ್ಯಬೇಕು. ದೇವರು ನಮ್ಮ ಸ್ತೋತ್ರವಾಗಿ ನಾವು ದೇವರ ಮುಂದೆ ಹೇಳ್ಕೊಂಡಾಗ ನಮ್ಗೆ ಏನಾಯ್ತಂದ್ರೆ ನಮಗೆ ಪರಿಹಾರ ಸಿಗ್ತದೆ. ನಾವು ಮನುಷ್ಯರ ಮುಂದೆ ಹೇಳ್ಕೊಂಡ್ರೆ ಕಷ್ಟಕ್ಕೆ ನೋಡಿ ಮನುಷ್ಯರಿಗೆ ಹಿಂಜಾರಿ ಹೋಗ್ತಾರೆ ಹೊರತು ಯಾರು ನಮ್ಮನ್ನು ಕರೆಯೋದಿಲ್ಲ. ಅದಕ್ಕೋಸ್ಕರ ಎಲ್ಲಿ ಕಷ್ಟಪಡುವವರೇ ಹೊರೆ ಹೋಗುವವರೇ, ಈಗ ನನ್ನ ಬಳಿಗೆ ಬಂದಿದ್ದಾರೆ. ದೇವರು ನಮ್ಮ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಕಷ್ಟದಲ್ಲಿ ಸುಖದಲ್ಲಿ ಜೊತೆ ಇರುವಂಥ ದೇವರಾಗಿದ್ದಾರೆ. ಅದಕ್ಕಾಗಿ ನಾವು ಹೇಳಬೇಕು, ದೇವರಿಗೆ ಕೃತಜ್ಞತೆ ಮಾಡುವವರಾಗಿರ್ಬೇಕು ಯಾವಾಗಲೂ. ಅದಕ್ಕಾಗಿ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ. ಎಲ್ಲರೂ, ಒಂದು ಒಬ್ಬರಲ್ಲ, ಎಲ್ಲರೂ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ. ದೇವರು ನಮ್ಮ ಸ್ತೋತ್ರವಾಗಲಿ. ಪ್ರತಿಯೊಬ್ಬರು ದೇವರ ಬಳಿಗೆ ನಾವು ಹೇಳಬೇಕು. ನಮ್ಮ ಭಾರಗಳು ದೇವರ ಮುಂದೆ ಹೇಳ್ಬೇಕು. ನಮ್ಮ ಚಿಂತೆ ಭಾರ ನಾವು ದೇವರ ಮುಂದೆ ಹೇಳ್ಕೋಬೇಕು. ಆದರೆ ದೇವರಿಗೆ ನಂಬಿ ಮತ್ತೆ ನಾವು ಕೆಟ್ಟ ಕೆಲಸ ಆಗಲಿ, ನಾವು ಏನೇ ಕೆಟ್ಟ ಆಲೋಚನೆ ಮಾಡಿದ್ರು ನಮಗೆ ದೇವರು ಕ್ಷಮಿಸೋದಿಲ್ಲ. ಅದಕ್ಕಾಗಿ ನಾವು ದೇವರಿಗೆ ತೋರಿಸ್ಕೊಂಡು ನಾವು ನಿಮಗೆ ವಿಶ್ರಾಂತಿ ಕೊಡೋ ದೇವರು ನಮಗೆ ಕೊಡ್ತಾರಂತೆ. ವಿಶ್ರಾಂತಿ ಕೊಡುವಂತರಾಗಿದ್ದಾರೆ. ಕಷ್ಟದಲ್ಲಿ ಸುಖದಲ್ಲಿ ನಮ್ಮ ಜೊತೆ ಇದ್ದು ನಮ್ಮಲ್ಲಿ ವಿಶ್ರಾಂತಿ ಕೊಡುವಂಥ ದೇವರಾಗಿದೆ. ಯಾಕಂತಂದ್ರೆ ಕರುಣೆಯುಳ್ಳ ದೇವರು, ಪ್ರೀತಿ ಉಳ್ಳ ದೇವರಾಗಿದ್ದಾರೆ. ಮನುಷ್ಯನು ಕಷ್ಟ ಬಂದಾಗ ನಮ್ಮನ್ನು ಯಾರು ಹತ್ತಿರ ಕರೆಯೋದಿಲ್ಲ. ಅದಕ್ಕಾಗಿ ನಾವು ದೇವರನ್ನು ನೋಡಬೇಕು. ನಮ್ಮ ಎಲ್ಲ ಕಷ್ಟ ಸುಖಗಳು ದೇವ್ರ ಮುಂದೆ ಇರಬೇಕು. ನಾವು ಮನೆಯಲ್ಲೇ ಮಾಡಬೇಕು. ಪ್ರಾರ್ಥನೆಯಲ್ಲಿ ವಿಜ್ಞಾಪನದಲ್ಲಿ ಹೆಚ್ಚಿನ ರೀತಿ ಬೆಳೆಯಬೇಕು. ಯಾಕಂದ್ರೆ ನಮ್ಮ ಕಷ್ಟ ಮನುಷ್ಯನ ಮುಂದೆ ಹೇಳ್ಕೊಂಡ್ರೆ ಹಾಸ್ಯ ಮಾಡ್ತಾರೆ. ಆದರೆ ದೇವ್ರ ಮುಂದೆ ನಾವೆಲ್ಲರೂ ಬೆಳೆಯಬೇಕು. ನಮ್ಮ ಕಷ್ಟ ಸುಖ ಎಲ್ಲ ನಾವು ದೇವ್ರ ಮುಂದೆ ನಾವು ಹೇಳ್ಕೊಂಡ್ರೆ ನಾವು ಗಂಡರು ದೇವ್ರು ನಮ್ಮ ಸುತ್ತ. ಯಾಕಂತಂದ್ರೆ ನಮ್ಮ ಕಷ್ಟ ಸುಖ ನಾವು ಯಾರ ಮುಂದೆ ಹೇಳ್ಕೊಂಬಂದು ಬೇಡ, ದೇವ್ರ ಮುಂದೆ ಮಾತ್ರ ಹೇಳ್ಕೊಂಬೋಣ. ಅದಕ್ಕಾಗಿ ನಾವು ಎಲ್ಲರೂ ಎಲ್ಲ ಕಷ್ಟದಾಗ, ಎಷ್ಟೋ ಜನ ಕಷ್ಟದಾಗಿದ್ದಾರೆ, ವೇದನೆಯಾಗಿದ್ದಾರೆ. ಅನೇಕ ಮಕ್ಕಳು, ಅನೇಕ ಕುಟುಂಬದಲ್ಲಿ ಸಮಸ್ಯೆಗಳು, ವೇದನೆಗಳು. ಪ್ರಪಂಚದ ಎಲ್ಲ ಮಕ್ಕಳ ಕುಟುಂಬದಲ್ಲಿ ಒಂದೊಂದು ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಇಲ್ಲ. ಅದಕ್ಕೋಸ್ಕರ ನಾವು ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡೋಣ. ದೇವರಿಗೆ ಸ್ತೋತ್ರ. ಪರಿಶುದ್ಧನೆ ಪರಿಶುದ್ಧನೆ ಪರಿಶುದ್ಧಾತ್ಮನೆ ನನಗೆ ಸ್ತೋತ್ರ. ಕರ್ತನೆ, ಪನಿ ಒಳ್ಳೆಯವನು, ರಜೆ ಒಳ್ಳೆದನೆ ಮಾಡುವಂಥ ದೇವರಾಗಿ ಕರ್ತನೆ. ನೀನು ಹೇಳಿದರೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೇ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂದು ಹೇಳಿದ ದೇವಾಲಯಕ್ಕೆ ಸ್ತೋತ್ರ. ಕರ್ತನೆ, ನಿನ್ನ ಚಿತ್ತವಂತೆ ಪ್ರತಿಯೊಬ್ಬ ಕುಟುಂಬ ಆಶೀರ್ವಾದ ಮಾಡೋ ದೇವಾಲಯಕ್ಕೆ ಸ್ತೋತ್ರ. ಎಷ್ಟೋ ಜನ ಕಷ್ಟದಲ್ಲಿ, ವೇದನದಲ್ಲಿ, ರೋಗದಲ್ಲಿ, ವ್ಯಾಧಿಗಳಿದ್ದಾರೆ. ದೇವಾಲಯಕ್ಕೆ ಸ್ತೋತ್ರ. ಕರ್ತನೆ, ಪ್ರತಿಯೊಬ್ಬರನ್ನು ಈ ದಿನಗಳಲ್ಲಿ ಬಲಪಡಿಸುವ ಆಶೀರ್ವಾದ ಮಾಡು. ಪ್ರಪಂಚದ ಶಾಂತಿ, ಸಮಾಧಾನ ಇಲ್ಲದೆ ಕರ್ತನೆ ಎಷ್ಟೋ ಜನ ಕರ್ತನೆ ಅಪ್ಪ ಈ ದಿನಗಳಲ್ಲಿ ಅಪ್ಪ ಸೋತು ಹೋಗ್ತಾ ಇದ್ದಾರೆ. ದೇವಾಲಯಕ್ಕೆ ಸ್ತೋತ್ರ. ಕರ್ತನೆ, ಯಾರು ಹಿಂದ್ಯಾರದ ಕರ್ತನೆ ಅಪ್ಪ ಪ್ರತಿಯೊಂದು ಮಕ್ಕಳು ಕರ್ತನೆ ಇವರನ್ನು ಹತ್ತಿರವಾಗಿದ್ದ ಕರ್ತನೆ ಎಲ್ಲರೂ ಸಿದ್ಧರಾಗುವಂತೆ ಸಹಾಯ ಮಾಡೋ ಕರ್ತನೆ. ದೇವ ರಾಜ್ಯಕ್ಕಾಗಿ, ನೀತಿಗಾಗಿ ತೌಕ ಕೊಡುವಂತೆ ಒಂದೊಂದು ಆತ್ಮಗಳಿಗೆ ಕರ್ತನೆ ಈ ದಿನಗಳಲ್ಲಿ ಕೂತು ದೇವ ಒಂದು ಆತ್ಮವನ್ನು ನಷ್ಟಪಡದೆ ಪ್ರತಿಯೊಬ್ಬರು ನಿತ್ಯ ಜೀವಕ್ಕೆ ಬರಬೇಕು. ದೇವನಿಗೆ ಸ್ತೋತ್ರ. ಅವ್ರ ಕಷ್ಟ ಸುಖ ಎಲ್ಲ ಕರ್ತನೆ ಮುಂದೆ ಹೇಳಿಕೊಂಡು ಕರ್ತನೆ ಸಂತೋಷವಾಗಿ ಜೀವಿಸುವಂತೆ ಸಹಾಯ ಮಾಡೋ ಕರ್ತನೆ. ನೀನು ಹೇಳಿದ ಎಲ್ಲ ವೇಳೆಯಲ್ಲಿ ಕರ್ತನಿಗೆ ಸಂತೋಷದ ತಿಳಿ ದೇವನಿಗೆ ಸ್ತೋತ್ರ. ಕರ್ತನೆ ಯಾವಾಗಲೂ ದೇವರಲ್ಲಿ ನಾವು ಏನು ಮೊರೆಯಿಡುವಾಗ ನೀನು ಕೇಳುವಂಥ ದೇವರಾಗಿದೆ. ಪ್ರತಿಯೊಬ್ಬರು ಪ್ರಾರ್ಥನೆ, ಪ್ರತಿಯೊಬ್ಬರು ವೇದನೆ, ಪ್ರತಿಯೊಬ್ಬರು ಸಮಸ್ಯೆಗಳು, ಪ್ರತಿಯೊಬ್ಬರು ಕಷ್ಟಗಳು ನೋಡುವಂಥ ಸರ್ವಶಕ್ತನಾಗಿದೆ. ದೇವಾಲಯನಿಗೆ ಸ್ತೋತ್ರ. ಎಲ್ಲರ ಮೇಲಿನ ಆತ್ಮನ ಮಳೆ ಸುರಿಸಿ ನಮ್ಮ ಮಕ್ಕಳಾಗಿ ಜೀವಿಸುವಂತೆ, ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್.